ಅರ್ಥಗಾರಿಕೆಯಲ್ಲಿ, ಯಕ್ಷರಂಗದ ಅರ್ಥಗಾರಿಕೆಯಲ್ಲಿ ಯಕ್ಷರಂಗದ ಭೀಷ್ಮ ಅಂತ ಕರೆದ್ರೆ ಖಂಡಿತವಾಗಿ ಅದು ತಪ್ಪಾಗಲಿಕ್ಕಿಲ್ಲ. ಅವರ ಒಂದು ಉಪಸ್ಥಿತಿಯನ್ನು ನಾವಿವತ್ತು ಅತ್ಯಂತ ಆತ್ಮೀಯತೆಯಿಂದ ಸಂತೋಷವನ್ನು ಅನುಭವಿಸ್ತಾ ಇದ್ದೇವೆ. ಅವರು ದೂರದ ಉತ್ತರ ಕನ್ನಡದ ಸಿರ್ಸಿಯಿಂದ ನಿನ್ನೆಯೇ ಹೊರಟು ಇವತ್ತಿನ ಈ ಶುಭ ಸಮಾರಂಭಕ್ಕೆ ತಮ್ಮ ಉಪಸ್ಥಿತಿಯನ್ನು ಒದಗಿಸಿದ್ದಾರೆ. ಮಹಾತ್ಮರಿಗೆ, ಮಹನೀಯರಿಗೆ ಪ್ರೀತಿಪೂರ್ವಕವಾಗಿ ಮಹಾಲಕ್ಷ್ಮೀಪುರಂ ಬ್ರಾಹ್ಮಣ ಮಹಾಸಭಾದ ಪರವಾಗಿ ತತ್ವಜ್ಞಾನಿಗಳ ದಿನಾಚರಣೆಯ ಹಿನ್ನೆಲೆಯಲ್ಲಿ ಹಿರಿಯ ವಿದ್ವಾಂಸರಾದಂತಹ ವಿದ್ವಾನ್ ಉಮಾಕಾಂತ ಭಟ್ಟರಿಗೆ ಶ್ರೀ ಶಂಕರ ಸೇವಾ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತಾ ಇದೆ. ಪ್ರದಾನ ಮಾಡಿದಂತಹ ಎಲ್ಲ ವೇದಿಕೆಯ ಗಣ್ಯರಿಗೆ ಧನ್ಯವಾದಗಳನ್ನು ಹೇಳ್ತಾ, ಲೋಕೇಶು ಯತ್ತತ್ವಮತೀಂದ್ರಿಯಂಚ ಕೃತ್ಸ್ನಸ್ಯ ತಸ್ಯ ಪ್ರತಿಪತ್ತಿ ಹೇತು ವಾಗ್ದೇವತಾ ಸಾ ಮಯಿ ಸನ್ನಿಧತ್ತಾಂ. ಕ್ಷೇತ್ರಾಭಿಮಾನಿ ದೇವತೆಯಾದ ಮಹಾಲಕ್ಷ್ಮಿಗೆ ಸಾವಿರದ ಪ್ರಣಾಮಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಪ್ರಸನ್ನ ವೀರಾಂಜನೇಯ ಸ್ವಾಮಿ ತನ್ನ ಭದ್ರವಾದ ಆಕೃತಿಯಿಂದ ನಮಗೆಲ್ಲ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ರಾಮಾನುಜ ಸಂಜೀವನ ಕಾಮನೆಯಿಂದ ಸಂಜೀವನಿ ಪರ್ವತವನ್ನು ಹೊತ್ಕೊಂಡು ಬರ್ತಾ ಇರುವ ಆಂಜನೇಯ ಸ್ವಾಮಿಯಲ್ಲಿರೋದು. ಮರಣಕ್ಕೆ ಧಾವಿಸುವ ಎಲ್ಲ ಮರ್ತ್ಯರಿಗೆ ಅಮರತ್ವದ ಬೀಜವನ್ನು ತಂದು ಒಪ್ಪಿಸುವ ಮಹಾಸ್ವಾಮಿ ನಿತ್ಯ ಕೈಂಕರ್ಯವನ್ನು ಇಲ್ಲಿ ಪಡಿತಾ ಇದ್ದಾನೆ. ಆದ್ದರಿಂದ ಬೆಂಗಳೂರು ಮಹಾನಗರದ ಅತ್ಯುತ್ತಮ ಕ್ಷೇತ್ರಗಳಲ್ಲಿ ಈ ಮಹಾಲಕ್ಷ್ಮಿ ಎಂಬಂತಹ ಕ್ಷೇತ್ರ ನಮಗೆ ಗಣನೀಯವಾಗಿದೆ. ನಮ್ಮೆಲ್ಲರಿಗೆ ಸಾಂತ್ವನವನ್ನು ಕೊಡುವ ಕ್ಷೇತ್ರ ಆಗಿದೆ. ಬಂಧುಗಳೇ, ಬಹಳ ಸಂತೋಷವನ್ನು ಅನುಭವಿಸ್ತಾ ಇದ್ದೇನೆ ನಾನು. ಯಾಕೆಂದರೆ ಪ್ರಶಂಸೆ ಮತ್ತು ಪುರಸ್ಕಾರ ಯಾರಿಗೆ ಸಂತೋಷ ಕೊಡೋದಿಲ್ಲ ಹೇಳಿ? ದೇವತೆಗಳಿಗೆ ಅದು ಬೇಕಂತೆ. ನಾವಂತೂ ದೇವತೆಗಳಲ್ಲ. ಆದರೆ ನಾವು ಮನುಷ್ಯರು ಅಂದರೆ ಸಂಭಾವಿತರು. ಸಂಭಾವಿತ ಎಂಬ ಶಬ್ದವೇ ಹೇಳ್ತದೆ ನೋಡಿ. ಸಂಭಾವನಾ, ಒಂದು ಆದರ ಮತ್ತು ಪ್ರೀತಿ ಇದ್ದರೆ ನಾವು ತಲೆಬಾಗ್ತೇವೆ. ಶಂಕರ ಸೇವಾ ಪ್ರಶಸ್ತಿ ಅಂತ ಈ ಪ್ರಶಸ್ತಿಯೇ ಒಂದು ರೋಮಾಂಚಕವಾದ ಅನುಭವವನ್ನು ಕೊಡ್ತಾ ಇದೆ. ಬಂಧುಗಳೇ, ಸನ್ಮಾನ ಎಂಬ ಒಂದು ಶಬ್ದ ನಮಗೆ ಒಂದು ರೋಮಾಂಚಕವಾದ ಅನುಭವವನ್ನು ಕೊಡಬೇಕದು. ಯಾಕೆಂದರೆ ನಮ್ಮ ದೇಶದ ಇತಿಹಾಸ ನೋಡಿ. ಸಾವಿರಾರು ವರ್ಷಗಳ ಹಿಂದೆ ಬೌದ್ಧ ಧರ್ಮ ನಮ್ಮ ಇಡೀ ದೇಶವನ್ನು ವಿಚಾರದ ತೆಕ್ಕೆಗೆ ತೆಗೆದುಕೊಂಡ ಕಾಲ ಅದು. ಅವರದ್ದು ಕ್ಷಣಿಕವಾದ, ಶೂನ್ಯವಾದ, ಎಲ್ಲ ಕ್ಷಣಿಕ, ನಾವು ನಂಬೋದಕ್ಕೆ ಯೋಗ್ಯವಾದ ನಿತ್ಯವಾದ ವಸ್ತುವೇ ಇಲ್ಲ ಅಂತ ಪ್ರತಿಪಾದನೆ ಮಾಡ್ತಾ ಇದ್ದರು. ಸಿದ್ಧಾಂತ ಯಾವುದೂ ಇರಲಿ, ತರ್ಕ ಯಾವುದೂ ಇರಲಿ, ಆದರೆ ಅದರಿಂದ ಆಗುವ ಸಾಮಾಜಿಕವಾದ ದುಷ್ಪರಿಣಾಮವನ್ನು ಮಾತ್ರ ಗಮನಿಸಬೇಕು ನಾವು. ಲೋಕದಲ್ಲಿ ಇರುವ ವಸ್ತು, ಇರಬೇಕಾದ ವಸ್ತು, ಇರುವುದಕ್ಕೆ ಯೋಗ್ಯವಾದ ವಸ್ತುವೇ ಇಲ್ಲ ಅಂತ ಒಂದು ಸಿದ್ಧಾಂತ ಬೆಳೆದು ಬಿಟ್ಟರೆ, ಒಂದು ತರ್ಕ ಬೆಳೆದು ಬಿಟ್ಟರೆ ನಾವು ಯಾವುದನ್ನು ನಂಬೋ ಹಾಗಿಲ್ಲ. ಸಾಲ ಕೊಟ್ಟವನು ಸಾಲ ಕೊಟ್ಟ ಮೇಲೆ ಇಲ್ಲ, ಸಾಲ ಪಡೆದವನು ಸಾಲ ತೀರಿಸುವ ಬಾಧ್ಯತೆಯನ್ನು ಇಟ್ಟುಕೊಂಡಿಲ್ಲ. ಹಡೆದ ತಂದೆ ಹಡೆದ ಮಗು ನಾನಲ್ಲ. ಯಾಕೆಂದರೆ ಇಷ್ಟೇ ದೊಡ್ಡ ಮಗುವನ್ನು ತಾಯಿ ಹಡೆದಿಲ್ಲ, ತಂದೆ ಪಡೆದಿಲ್ಲ. ನಾನು ಇಷ್ಟು ಎತ್ತರ ಬೆಳೆದಿದ್ದೇನೆ ಅಂದರೆ ತಂದೆ ತಾಯಿಗಳು ನಮಗಲ್ಲ, ಇಲ್ಲ ಅಂತ ಅಂದ್ಕೊಂಡು ಲೋಕದಲ್ಲಿ ಅವಿಶ್ವಾಸವನ್ನು ಬೆಳೆಸುವ ಸಿದ್ಧಾಂತ ಆಗಿತ್ತು ಬೌದ್ಧ ಧರ್ಮ. ಬೌದ್ಧರ ವೈರಾಗ್ಯಕ್ಕೆ ನಾವು ಅದನ್ನು ಆಧರಿಸ್ತೇವೆ, ಗೌರವಿಸ್ತೇವೆ. ಬೌದ್ಧರ ವೈರಾಗ್ಯ ಬೇಕು, ಬೌದ್ಧರ ಚಿಂತನೆ ಬೇಡ. ಇದನ್ನು ಮೊಟ್ಟ ಮೊದಲು ಪರಿಷ್ಕಾರ ಮಾಡಿ ಈ ವಿಶ್ವಕ್ಕೆ ಕೊಟ್ಟು ವಿಶ್ವವನ್ನು ಒಂದು ಸತ್ ಪದಾರ್ಥದ ಆಧಾರದ ಮೇಲೆ ನಿಲ್ಲಿಸಿದವರೇ ಶಂಕರ ಭಗವತ್ಪಾದರು. ಆದ್ದರಿಂದ ಸನ್ಮಾನ ಅಂತಂದರೆ ಸದ್ವಸ್ತುವಿಗೆ ಒಂದು ಅಳತೆ, ಸದ್ವಸ್ತುವಿನ ಒಂದು ಅರಿವು. ಮಾನ ಅಂದರೆ ಅರಿವು. ನಾವು ಅರಿತು ಅದಕ್ಕೊಂದು ಅಳತೆಯನ್ನು ಕೊಟ್ಟಾಗಲೇ ನಮ್ಮ ಗೌರವ ಅದಕ್ಕೆ ಸಲ್ತದೆ. ಸನ್ಮಾನ ಅಂದರೆ ಸತ್ ಪದಾರ್ಥಕ್ಕೆ ಕೊಡಬೇಕಾದ ಒಂದು ಗೌರವ, ಒಂದು ಪ್ರಶಸ್ತಿ, ಒಂದು ಆದ್ಯತೆ. ಆದ್ದರಿಂದ ಈ ಪ್ರಪಂಚಕ್ಕೆ ಸನ್ಮಾನ ಎಂಬ ಶಬ್ದ ಉಳಿದಿದ್ದರೆ ಶಂಕರ ಭಗವತ್ಪಾದರ ಕೃಪೆಯಿಂದ. ಅದೇ ಪರಂಪರೆ ಇವತ್ತು ಮುಂದುವರಿತಾ ಇದೆ ಅಂದರೆ 1000 ವರ್ಷದ ಇತಿಹಾಸ ಇದೆ ಅದಕ್ಕೆ. ಆದ್ದರಿಂದ ಈ ಪರಂಪರೆಯಲ್ಲಿ ಇವತ್ತಿನ 2026ನೇ ಇಸ್ವಿಯ ಈ ಶಂಕರ ಜಯಂತಿಯ ದಿವಸ ಮಾಡುವ ಸನ್ಮಾನ ಶಂಕರ ಭಗವತ್ಪಾದರಿಗೆ ಅತ್ಯಂತ ಪ್ರೀತಿಯ ವಿಷಯವಾಗಿದೆ.
ಅದ್ವೈತವೆಂಬ ಭೂಮಿಕೆ ಇದ್ದರೆ ದ್ವೈತ ಇದೆ, ವಿಶಿಷ್ಟಾದ್ವೈತ ಇದೆ, ಸಾಂಖ್ಯ ಇದೆ, ಯೋಗ ಇದೆ, ಸಕಲ ಶಾಸ್ತ್ರಗಳು, ನ್ಯಾಯ ವೈಶೇಷಿಕಾದಿ ಶಾಸ್ತ್ರಗಳು ಇರ್ತವೆ. ಅದ್ವೈತವೆಂಬ ನೆಲ ಇಲ್ಲದೆ ಇದ್ದರೆ ಯಾವ ಭವನವೂ ಇಲ್ಲ, ಭುವನವೂ ಇಲ್ಲ. ಆದ್ದರಿಂದ ಭುವನಗಳ ಸೌಭಾಗ್ಯ ನಮಗೆ ಸಿಕ್ಕಿದ್ದೇ ಶಂಕರ ಭಗವತ್ಪಾದರ ಒಂದು ಪರಮಾನುಗ್ರಹದಿಂದ. ಇವತ್ತು ಈ ವೇದಿಕೆಯು ಬಹಳ ಭವ್ಯವಾದ ವೇದಿಕೆ. ಪ್ರಸಕ್ತವಾದ 2 ಮಾತುಗಳನ್ನು ಮಾತ್ರ ನಾನು ವರ್ತಮಾನವನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ನನ್ನ ಪ್ರೀತಿಗೆ ಕೃತಜ್ಞತೆಯ ಭಾಷ್ಯವನ್ನು ಬರೆಯೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಒಂದು ಪಕ್ಕದಲ್ಲಿ, ಎಡಪಕ್ಕದಲ್ಲಿ ಶಾಸಕಾಂಗ ಇದೆ, ಬಲಪಕ್ಕದಲ್ಲಿ ನ್ಯಾಯಾಂಗ ಇದೆ. ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಶ್ರೀಶಾನಂದ, ನೋಡಿ ಹೆಸರು ಎಷ್ಟು ರೋಮಾಂಚಕವಾಗಿದೆ ಅಂತ. ಶ್ರೀಶ ಯಾರು? ಶ್ರೀ ಅಂದರೆ ಮಹಾಲಕ್ಷ್ಮಿ. ಶ್ರೀಶ ಲಕ್ಷ್ಮಿಯನ್ನು ತನ್ನ ಹೃದಯದಲ್ಲಿ ಇಟ್ಟು ಲಕ್ಷ್ಮಿಗೆ ತಾನು ಹೃದಯ ಆಗಿ ಲಕ್ಷ್ಮಿಯ ಹೃದಯವೇ ತಾನಾಗಿರುವ ಶ್ರೀಶ. ಅವನಿಗೂ ಆನಂದ ಕೊಡುವವನು ಯಾರು ಅಂತ ಕೇಳಿದರೆ ಸಾಕ್ಷಾತ್ ಪ್ರಸನ್ನನಾದ ವೀರಾಂಜನೇಯ, ಅವನೇ ಶ್ರೀಶಾನಂದ. ಆ ವೀರಾಂಜನೇಯ ಅದು ಸಂಜೀವನ ಪರ್ವತವನ್ನು ಹೊತ್ಕೊಂಡು ಬರ್ತಾ ಇದ್ದಾನೆ. ಆದ್ದರಿಂದ ನ್ಯಾಯಾಂಗಕ್ಕೆ ಸಂಜೀವನ ಶಕ್ತಿಯನ್ನು ಒದಗಿಸುವ ಶ್ರೀಶಾನಂದ ಎಂಬ ನ್ಯಾಯಾಧೀಶರು ಇವತ್ತು ನಮ್ಮ ವೇದಿಕೆಯಲ್ಲಿ ತಮ್ಮ ಸಾನ್ನಿಧ್ಯವನ್ನು ಕಲ್ಪಿಸಿದ್ದಾರೆ. ಅದೇ ರೀತಿ ಶಾಸಕಾಂಗ, ಸ್ಥಳದ ಶಾಸಕರು ಗೋಪಾಲಯ್ಯ ಅಂತ ಅವರ ಹೆಸರನ್ನು ಹೇಳಿದರು. ಅವರು ಅದಕ್ಕಿಂತ ಹೆಚ್ಚಾಗಿ ನಿಜವಾಗಿ ಭಕ್ತಿವೀರ ಆಂಜನೇಯ, ಶಕ್ತಿವೀರ ಆಂಜನೇಯ, ಸೇವಾ ಧುರಂಧರ. ಅವರು ಹಾಗೆ ಅವರನ್ನು ನೋಡುವಾಗ ಇವರು ಭಕ್ತಿವೀರರೂ ಆಗಿ ಶಕ್ತಿವೀರರೂ ಆಗಿ ಸೇವಾ ಕಾರ್ಯ ಧುರಂಧರರಾಗಿ ಇಲ್ಲಿ ತಮ್ಮ ಸಾನ್ನಿಧ್ಯವನ್ನು ಕಲ್ಪಿಸಿದ್ದಾರೆ. ಆದ್ದರಿಂದ ಈಗ ಉಳಿದದ್ದು ನಮಗೆ ಕಾರ್ಯಾಂಗ ಮಾತ್ರ. ಶಾಸಕಾಂಗ ಸಾನ್ನಿಧ್ಯವನ್ನು ಕೊಟ್ಟಿದೆ, ನ್ಯಾಯಾಂಗ ತನ್ನ ಸನ್ನಿಧಾನವನ್ನು ಕಲ್ಪಿಸಿದೆ. ಈಗ ವಿಸ್ತಾರಗೊಳ್ಳಬೇಕಾದದ್ದು ಯಾವುದು ಅಂತ ಕೇಳಿದರೆ ಕಾರ್ಯಾಂಗ. ಈ ಯಾವ ಕಾರ್ಯಾಂಗ ಅಂತ ಕೇಳಿದರೆ ತತ್ವಜ್ಞಾನಿಗಳ ಕಾರ್ಯವನ್ನು ವಿಸ್ತಾರ ಮಾಡುವ ಕಾರ್ಯಾಂಗ ಏರ್ಪಡಬೇಕಾಗಿದೆ. ಅದಕ್ಕೆ ಈ ಗಾಯತ್ರಿ ಕುಟೀರದ ವೇದಿಕೆ ಒಂದು ನಾಂದಿಯನ್ನು ಹಾಡಲಿ ಎಂಬ ಸದಾಶಯವನ್ನು ವ್ಯಕ್ತಪಡಿಸ್ತಾ, ನೀವೆಲ್ಲ ಸಾಕ್ಷಿಗಳಾಗಿ ಈ ಸಭೆಯವರ ಹಂಬಲಕ್ಕೆ ಬೆಂಬಲವಾಗಿ ನಿಂತಿದ್ದೀರಿ ನೀವು. ಆದ್ದರಿಂದ ನಿಮ್ಮ ಬೆಂಬಲ, ಇವರ ಹಂಬಲ ನಮ್ಮ ಮುಂದಿನ ಬಲವಾಗಿ ಶಂಕರರು ಯಾವ ಕನಸನ್ನು ಕಂಡು ಸೇವಾ ರೂಪವಾಗಿ ಧರ್ಮ ಕಾರ್ಯವನ್ನು ನಿರೀಕ್ಷೆ ಮಾಡಿದರೋ ಅದನ್ನು ಮುಂದುವರಿಸುವ ಸಾಮರ್ಥ್ಯ, ಬಲ ಮತ್ತು ಉತ್ಸಾಹ ನಮಗೆ ಕೂಡಿ ಬರಲಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.